ಇದು ಈ ವರ್ಷದ ಅಂದರೆ ಏನು ವಿಶ್ವಾವಸು ನಾಮ ಸಂವತ್ಸರ ಅಂತಿದೆ, ಈ ಸಂವತ್ಸರದ ಕಡೆಯ ಗ್ರಹಣ. ಮತ್ತು ಏನು 26ನೇ ಇಸ್ವಿ ಹೊಸ ವರ್ಷ ಅಂತ ನಾವು ಕರಿತಾ ಇದ್ವಿ. ಆ ವರ್ಷದ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕೊನೆಯ ಗ್ರಹಣ. ಮತ್ತು ಕ್ಯಾಲೆಂಡರ್ ಪ್ರಕಾರ ನಾವು ಅನುಸರಣೆ ಮಾಡ್ತಕ್ಕಂತಹ ಕ್ಯಾಲೆಂಡರ್ ಪ್ರಕಾರ ಇದು ಮೊದಲನೇ ಗ್ರಹಣ ಆಗುತ್ತೆ. ಈ ಗ್ರಹಣಕ್ಕೆ ಪೂರ್ಣಗ್ರಾಸ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ನಾವು ಕರಿತಾ ಇದ್ದೇವೆ. ಇದಕ್ಕೆ ಗ್ರಸ್ತೋದಯ ಅಂತಂದರೆ ಗ್ರಹಣವನ್ನು ಹಿಡ್ಕೊಂಡೇ ಚಂದ್ರ ಹುಡ್ತಾನೆ. ಚಂದ್ರನ ಉದಯ ಆಗ್ತಕ್ಕಂಥದ್ದು ಸಾಯಂಕಾಲ 6:26 ಚಂದ್ರ ಉದಯ ಆಗುತ್ತೆ. ಅವನು ಚಂದ್ರ ಉದಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ಗ್ರಹಣ ಅಂತ ನಾವು ಕರಿತಾ ಇದ್ದೀವಿ, ಈ ಗ್ರಹಣ ಯುಕ್ತನಾಗಿ ಅವನು ಹುಡ್ತಾನೆ. ಆ ಕಾರಣದಿಂದ ಇದಕ್ಕೆ ಗ್ರಸ್ತೋದಯ ಅಂದರೆ ಹಿಡಿದುಕೊಂಡು ಹುಟ್ಟುವ ಅಂತ ಅರ್ಥ. ಆ ಚಂದ್ರಗ್ರಹಣ ಅಂತ ನಾವು ಕರಿತಾ ಇದ್ದೀವಿ. ಈ ಚಂದ್ರಗ್ರಹಣ ಯಾವಾಗ ಸಂಭವಿಸ್ತದೆ ಅಂತಂದರೆ 3:19 ಈ ಚಂದ್ರಗ್ರಹಣ ಅಂತಕ್ಕಂಥದ್ದು ಸಂಭವಿಸ್ತದೆ. ಆ ನಂತರದಲ್ಲಿ ಇದು ನಮಗೆ ಗೋಚರ ಆಗ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ನಮಗೆ ಕೆಲವೊಂದು ಭಾಗಗಳಲ್ಲಿ ನಮಗೆ ಗೋಚರವಾಗ್ತಕ್ಕಂಥದ್ದು ಸಾಯಂಕಾಲ 6:26 ನಮಗೆ ಗೋಚರ ಆಗ್ತದೆ. ಮತ್ತು ಇದರ ಮೋಕ್ಷ ಅಂದರೆ ಗ್ರಹಣ ಬಿಡುಗಡೆ ಅಂತಂದಾಗ 6:26 ಈ ಗ್ರಹಣ 6:47 ಇದು ಬಿಡುಗಡೆ ಆಗ್ತದೆ. ಹಾಗಾಗಿ ಇದು 21 ನಿಮಿಷ ಮಾತ್ರ ನಮಗೆ ಗೋಚರಿಸ್ತಕ್ಕಂಥ ಗ್ರಹಣ. 3:19 ಪ್ರಾರಂಭ ಆಗಿದ್ದರೂ ನಮಗೆ ಕಾಣುವುದ ಕಾಲ 21 ನಿಮಿಷ. ಈ 21 ನಿಮಿಷದಲ್ಲಿ ಏನಿದೆ ಅಂತಂದಾಗ ನಾವು ಈ ನಮ್ಮ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಈ ಬಹಳನೇ ಸಮಯ ಕಡಿಮೆ ಇರೋದರಿಂದ ನಾವು ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ದೇಶದ ಹಿತಕ್ಕೋಸ್ಕರವಾಗಿ, ರೈತರ ಹಿತಕ್ಕೋಸ್ಕರವಾಗಿ, ಕರ್ನಾಟಕದ ಹಿತಕ್ಕೋಸ್ಕರವಾಗಿ ನಾವು ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಸಾಮೂಹಿಕವಾಗಿ ಇಲ್ಲಿ ಜಪ ಮಾಡಿ, ಆ ಜಪದ ಮೂಲಕವಾಗಿ ಅಭಿಷೇಕವನ್ನು ಮಾಡಿ, ತನ್ಮೂಲಕವಾಗಿ ದೇಶಕ್ಕೆ ಈ ಗ್ರಹಣದಿಂದ ಉಂಟಾಗ್ತಕ್ಕಂಥ ಏನು ದೋಷದಿಂದ ಏನು ಅನೇಕ ಉಪಪ್ಲವಗಳು ತೊಂದರೆಗಳು ಉಂಟಾಗ್ತದೆ, ಆ ತೊಂದರೆಗಳಿಗೆಲ್ಲವೂ ಕೂಡ ನಾವು ಇಲ್ಲಿ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ನಂತರದಲ್ಲಿ ಈ ಗ್ರಹಣ ಅನ್ನತಕ್ಕಂಥದ್ದು ಸಿಂಹರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಮಕರ, ವೃಷಭ ಈ ರಾಶಿಯವರಿಗೆ ಅನಿಷ್ಟ ಫಲ ಅನ್ನತಕ್ಕಂಥದ್ದು ಕಾಣ್ತದೆ. ಈ ರಾಶಿಯವರು ವಿಶೇಷವಾಗಿ ಸ್ನಾನ ಮಾಡಿಕೊಂಡು ಗುರುಗಳ ಒಂದು ಜಪವನ್ನು ಮಾಡಿ ಗಾಯತ್ರಿ ಮಂತ್ರಾದಿಗಳನ್ನೆಲ್ಲ ಜಪ ಮಾಡಿಕೊಂಡು ತಮಗೆ ಬರಬಹುದಾಗಿರತಕ್ಕಂಥ ತೊಂದರೆಗಳನ್ನು ಅವರು ಪರಿಹಾರ ಮಾಡಿಕೊಳ್ಬಹುದು. ಆನಂತರದಲ್ಲಿ ಹುಬ್ಬ ನಕ್ಷತ್ರ ಸಿಂಹರಾಶಿಯವರ ಮೇಲೆ ಈ ಗ್ರಹಣ ಅಂತಕ್ಕಂಥದ್ದು ವಿಶೇಷವಾಗಿರತಕ್ಕಂತಹ ಪರಿಣಾಮವನ್ನು ಉಂಟು ಮಾಡ್ತದೆ. ಆ ರಾಶಿಯವರು, ಆ ನಕ್ಷತ್ರದವರು ಈ ಏನು ಗ್ರಹಣಕ್ಕೆ ಹೇಳಲ್ಪಟ್ಟಿರ್ತಕ್ಕಂತಹ ಯೋಸೋ ವಜ್ರಧರೋ ದೇವಃ ಎಂಬತಕ್ಕಂತಹ ಮಂತ್ರವನ್ನು ಪಠನೆ ಮಾಡಿ ಒಂದು ಹಾಳೆಯಲ್ಲಿ ಬರೆದುಬಿಟ್ಟು ಅಕ್ಕಿ ಮತ್ತು ಹುರುಳಿ ಕಾಳು ಮತ್ತು ಒಂದು ಸ್ವಲ್ಪ ತುಪ್ಪ, ಚಂದ್ರಬಿಂಬ ಇದರ ಮೇಲೆ ಇಟ್ಬಿಟ್ಟು ಅದನ್ನು ದಾನ ಮಾಡೋದ್ರಿಂದ ತಮಗೇನು ಒಂದು ಅನಿಷ್ಟ ಆಗ್ತದೆ ಈ ಗ್ರಹಣದಿಂದ ಅದನ್ನು ಅವರು ಕಳ್ಕೊಳ್ಬಹುದು. ಆ ನಂತರದಲ್ಲಿ ಈ ಗ್ರಹಣ 3:19 ಆರಂಭ ಆಗೋದ್ರಿಂದ ಬೆಳಗ್ಗೆ ಅಂದರೆ 11:45 ತನಕ ಊಟ ಉಪಚಾರಕ್ಕೆ ಅವಕಾಶ ಇದೆ. ಯಾರಿಗೆ ಅಂದರೆ ಯಾರಿಗೆ ವಯಸ್ಸಾಗಿದೆ, ಯಾರು ಸಣ್ಣ ಮಕ್ಕಳಿದ್ದಾರೆ, ಯಾರು ಗರ್ಭಿಣಿಯರಿದ್ದಾರೆ ಅವರಿಗೆ ಮಾತ್ರ ಈ ಊಟದ ಅವಕಾಶ ಇರ್ತದೆ. ಯಾಕೆ ಅಂದರೆ ಆ ಗ್ರಹಣ ಹಿಡಿದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಊಟ ಉಪಚಾರಗಳನ್ನು ಮಾಡಿದರೆ ಅದು ನಮ್ಮ ದೇಹದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂತಹ ಪರಿಣಾಮವನ್ನು ಉಂಟು ಮಾಡಿ ಅನಾರೋಗ್ಯಾದಿಗಳಿಗೆ ಅದು ಕಾರಣ ಆಗ್ತದೆ. ಕಾರಣ ಎಲ್ಲರೂ ಕೂಡ ಈ ನಿಯಮವನ್ನು ಅನುಸರಿಸಿ ನಮಗೆ ಈಗೇನು ಗೊತ್ತಾಗೋದಿಲ್ಲ. ನಯ ಮಾಡಿದರೆ ಏನಾಗ್ತದೆ, ಗ್ರಹಣ ಕಾಲದಲ್ಲಿ ನಾನು ಊಟ ಮಾಡ್ತೀನಿ, ಅದು ಕೊಡ್ತೀನಿ ಇಂಥ ಬೇಕಾದಷ್ಟನ್ನು ಮಾಡ್ತಾರೆ. ಆದರೆ ಯಾವುದೇ ಪರಿಣಾಮ ಆದರೂ ತಕ್ಷಣದಲ್ಲಿ ಗೋಚರ ಆಗೋದಿಲ್ಲ. ನಾನು ಒಂದು ಪರೀಕ್ಷೆ ಬರದೆ ಅಂತಂದರೆ ತಕ್ಷಣದಲ್ಲಿ ರಿಸಲ್ಟ್ ಸಿಗಲ್ಲ ನನಗೆ. ಆ ಕಾರಣದಿಂದ ನಾವು ಏನೇ ಮಾಡಿದರೂ ಕೂಡ ಆ ಪರಿಣಾಮ ಇದರಿಂದಲೇ ಆಯಿತು ಅನ್ನೋದು ಗೊತ್ತಾಗಲ್ಲ, ಇದರಿಂದಲೇ ನನಗೆ ಏನೋ ಒಂದು ಅನಾರೋಗ್ಯ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಕಾರಣ ಇದೆಲ್ಲವನ್ನು ಮನಸ್ಸನ್ನು ಇಟ್ಕೊಂಡು ಗ್ರಹಣಕ್ಕೆ ಏನೆಲ್ಲ ವಿಧಿವಿಧಾನಗಳನ್ನ ಹೇಳಿದ್ದಾರೆ ಅದನ್ನು ಎಲ್ಲರೂ ಇದು ಪಾಲನೆ ಮಾಡಿದಾಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ. ಮತ್ತು ಗರ್ಭಿಣಿಯರಾಗಿರ್ತಕ್ಕಂಥವರು ಹೊರಗೆ ಬರಲಾರದೆ ತಮ್ಮ ಮನೆಯಲ್ಲಿದ್ದು ಯಾವಾಗ ಗ್ರಹಣ ಮೋಕ್ಷ ಆಗ್ತದೆ ಆ ನಂತರದಲ್ಲಿ ಬರಬಹುದು ಅಂತ ಹೇಳ್ತೇವೆ. ಯಾಕೆ ಅಂತಂದಾಗ ಈ ವಿಷಯುಕ್ತವಾಗಿರತಕ್ಕಂಥ ಕಿರಣ ಗರ್ಭದ ಮೇಲೆ ಪರಿಣಾಮ ಉಂಟು ಮಾಡ್ತದೆ. ಆ ಕಾರಣದಿಂದ ಗರ್ಭಿಣಿಯರು ಹೊರಗೆ ಬರಬಾರದು ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ತೇವೆ. ಈ ಗ್ರಹಣದಿಂದ ಏನು ಉಪಪ್ಲವ ಆಗ್ತದೆ ಅದೆಲ್ಲದ ನಾಶಕ್ಕೋಸ್ಕರವಾಗಿ
ದೀಕ್ಷಿತ್ ರೋಡ್ ರಾಘವೇಂದ್ರ ಸ್ವಾಮಿಗಳ ಮಠ ಇಲ್ಲಿ ವಿಶೇಷವಾಗಿ 20 ನಿಮಿಷ ಅವಕಾಶ ಇದ್ದರೂ ಕೂಡ ಆ ಅವಕಾಶದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಷ್ಟಾಕ್ಷರ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಎಂಬತಕ್ಕಂಥ ಅಷ್ಟಾಕ್ಷರ ಮಂತ್ರದ ಮೂಲಕವಾಗಿ ಅಭಿಷೇಕ ಅರ್ಚನೆಗಳನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಹಿತವನ್ನು ಕಾಣಲಿ ಅಂತ ತಿಳ್ಕೊಂಡು ಈ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಆ ಗ್ರಹಣಕ್ಕೆ ಸಂಬಂಧ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಮಠದ ಶುದ್ಧೀಕರಣ ಅಂತಂದರೆ ಈ ದೇವಸ್ಥಾನ ಮಠ ಏನಿದೆ ಯಾವ ಕ್ಲೋಸ್ ಆಗೋದಿಲ್ಲ. ಗ್ರಹಣ ಹಿಡಿತಪ್ಪ ನಾವು ಆ ಗ್ರಹಣ ಟೈಮಲ್ಲಿ ನಾವು ಮಠವನ್ನು ಬಂದ್ ಮಾಡಿದ್ವಿ ಅಂತ ಏನಿಲ್ಲ, ಇದು ಓಪನ್ ಇರ್ತದೆ. ಗ್ರಹಣ ಇದ್ರೂ ಕೂಡ ಓಪನ್ ಇರುತ್ತೆ. ಗ್ರಹಣದ ಸಮಯದಲ್ಲಿಯೇ ಇಲ್ಲಿ ದೇವರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅಭಿಷೇಕ ಹೋಮ ಮಾಡೋದಿಲ್ಲ. ಯಾಕೆಂದರೆ ಸಮಯ ಕಡಿಮೆ ಇರೋದ್ರಿಂದ 20 ನಿಮಿಷ ಇರೋದ್ರಿಂದ ಹೋಮ ಹವನಾದಿಗಳನ್ನು ಮಾಡೋದಿಲ್ಲ. ಅದರ ಬದಲಿಗೆ ಮತ್ತೇನು ಮಾಡ್ತೀವಿ ಅಂತಂದಾಗ ಇಲ್ಲಿ ಗುರುಗಳ ಒಂದು ಮಂತ್ರವನ್ನು ಹೇಳ್ಕೊಂಡು ದೇವತೆಗಳ ಮಂತ್ರವನ್ನು ಹೇಳ್ಕೊಂಡು ಎಲ್ಲ ರೀತಿಯಿಂದಲೂ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು ನಾವು ಅಭಿಷೇಕ ಪೂಜಾದಿಗಳನ್ನು ಮಾಡ್ತೀವಿ. ಗ್ರಹಣ ಆದ ನಂತರದಲ್ಲಿ ಮತ್ತೆ ಈ ಶುದ್ಧೀಕರಣವನ್ನು ಮಾಡಿಕೊಂಡು ಪುಣ್ಯವಾಚನಾದಿಗಳನ್ನು ಮಾಡಿಕೊಂಡು ಪುನಃ ಅಭಿಷೇಕವನ್ನು ಮಾಡಿ ಬೆಳಗ್ಗೆಯಿಂದ 7 ಗಂಟೆ ತನಕ ಸಾಯಂಕಾಲ ತನಕ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ನಡೆದಿರೋದಿಲ್ಲ ಗ್ರಹಣದ ಪ್ರಯುಕ್ತವಾಗಿ. ಆ ಗ್ರಹಣ ಬಿಟ್ಟಿದ ನಂತರದಲ್ಲಿ ಗುರುಗಳಿಗೆ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ನೈವೇದ್ಯಾದಿಗಳನ್ನು ಮಾಡಿ ಮತ್ತೆ ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ನನ್ನ ಹೆಸರು ಕಡೂರು ಪ್ರಾಣೇಶಾಚಾರ್ ಅಂತ.